ಜಮಖಂಡಿ ನಗರದ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ನಡೆದ ಬಸವರಾಜ್ ಎಸ್ ಪಾಟೀಲ್ ಹಿರಿಯ ಕಲಾವಿದ ಇವರಿಂದ ನಿಸರ್ಗ ಚಿತ್ರಣ ಪ್ರಾತ್ಯಕ್ಷಿಕ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕವಿತಾ ತಿಮ್ಮಾಪುರ ಅವರು ಮಾತನಾಡಿ, ಚಿತ್ರಕಲೆಯು ಭಾಷೆಯು ಹುಟ್ಟುವ ಮುಂಚೆ ಚಿತ್ರಕಲೆ ಹುಟ್ಟಿಕೊಂಡಿದೆ ಎಂದು ತಿಳಿಯಲಾಗುತ್ತದೆ ಎಂದರು. ಆದಿಮಾನವರು ಗುಡ್ಡುಗಾಡು ಪ್ರದೇಶಗಳಲ್ಲಿ ಜೀವನ ಸಾಗಿಸುವ ಸಮಯದಲ್ಲಿ ಗುಹೆಗಳ ಮೇಲೆ ಚಿತ್ರಕಲೆಗಳನ್ನು ಬಿಡಿಸಿ ತಮ್ಮ ಜೀವನ ಶೈಲಿಯನ್ನು ತೋರಿಸುತ್ತಿರುವ ಕಲೆಗಳು ಇಂದಿಗೂ ಜೀವಂತವಾಗಿ ದೊರೆಯುತ್ತವೆ ಎಂದರು. ಚಿತ್ರಕಲೆಯ ಒಂದು ನೈಸರ್ಗಿಕವಾದ ಸುಂದರ ಜೀವನ ಕಲೆಯನ್ನು ಬಣ್ಣಗಳ ಮೂಲಕ ಚಿತ್ರ ಬಿಡಿಸಿ ಆನಂದಮಯ ತೋರಿಸುವ ಚಿತ್ರಕಲೆಗಾರರಿಂದ ಮಾತ್ರ ಸಾಧ್ಯ. ಇಂಥ ಚಿತ್ರಕಲೆಯನ್ನು ಕಲಿತ ವಿದ್ಯಾರ್ಥಿಗಳು ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದರು. ಇನ್ನು ಹಿರಿಯ ಕಲಾವಿದರಾದ ಬಸವರಾಜ್ ಪಾಟೀಲ್ ಅವರು ಮಾತನಾಡಿ, ನಾವು ಕಲಿತ ಕಲೆಯನ್ನು ಬರುವ ವಿದ್ಯಾರ್ಥಿಗಳು ಮತ್ತು ಚಿತ್ರಕಲೆಯನ್ನು ಬಿಡಿಸುವ ಕಲೆಯನ್ನು ತಿಳಿಸಿದರೆ ಮಾತ್ರ ಜೀವನ ಸಾರ್ಥಕತೆ ಆಗುತ್ತದೆ ಎಂದರು. ಇಲ್ಲದೆ ಹೋದರೆ ನಮ್ಮಲ್ಲಿ ಉಳಿಯುವ ಈ ಕಲೆಯು ಸತ್ತು ಹೋಗುತ್ತದೆ. ವಿದ್ಯಾರ್ಥಿನಿಯರು ಮದರಂಗಿ ಕಲೆ, ಚಿತ್ರಕಲೆ, ಅರಿವೆ ಹೊಲಿಗೆ ಹೀಗೆ ಹಲವಾರು ಕಲೆಯನ್ನು ಮೈಗೂಡಿಸಿಕೊಂಡರೆ ಮಾತ್ರ ತಮ್ಮ ಜೀವನವನ್ನು ಸಾಗಿಸಬಹುದು. ಕಲಾದೇವಿಯನ್ನು ಪಡೆಯಬೇಕಾದರೆ ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಕಲಾದೇವಿ ಒಲಿಯಲು ಸಾಧ್ಯ ಎಂದರು. ಇನ್ನು ಚಿತ್ರಕಲಾ ಶಿಕ್ಷಕ ರಮೇಶ್ ಚವ್ಹಾಣ್ ಅವರು ಮಾತನಾಡಿ, ವಾಟರ್ ಕಲರ್ ಚಿತ್ರವನ್ನು ಬಿಡಿಸುವುದು ಬಹಳ ಕಷ್ಟದಾಯಕ. ಶಾಲಾ ಕಾಲೇಜಿನಲ್ಲಿ ತಿಳಿಸಿಕೊಟ್ಟ ಶಿಕ್ಷಕರ ವೃಂದದವರು ಹೇಳಿರುವ ಮಾತು ತಿಳಿದು ಚಿತ್ರಕಲೆಯನ್ನು ಬಿಡಿಸುವ ಕೆಲಸ ಮಾಡಿದರೆ ಮಾತ್ರ ಶ್ರೇಷ್ಠ ಕಲಾವಿದರಾಗಲು ಸಾಧ್ಯ. ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸಂಸ್ಥೆಯ ಕಾಲೇಜಿನ ಕೀರ್ತಿ ತರುವ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕೆಂದು ವಿದ್ಯಾರ್ಥಿಗಳ ಕರೆಯನ್ನು ನೀಡಿದರು. ಕಾಲೇಜಿನ ಪ್ರಾಚಾರ್ಯರಾದ ಕೇಶವ್ ರಾಠೋಡ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ನಿವೃತ್ತ ಪ್ರಾಚಾರ್ಯ ಜಿ.ವಿ. ಹಂಪಣ್ಣವರು, ನಿವೃತ್ತ ಉಪನ್ಯಾಸಕ ಎಚ್.ಎಂ. ವಿಶ್ವನಾಥ್ ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇಲ್ರಿ ಮೇಡಮ್, ಅಲ್ಲಿ ಆಫೀಸ್ಗೆ ಹೋದಾಗ ಗೊತ್ತಾಯ್ತು ಮೇಡಮ್ ಅವರಿಗೂ ಕಾಲು ಇದಾಗೈತೆ ಅಂತ. ನನ್ನ ನೋಡ್ಬೇಕಂತ ಹಂಬಲ ಆಯಿತು. ನಾನು ನಿಲ್ರಿ ಮೇಡಮ್, ನಾನು ಬಂದು ನೋಡ್ತೀನಿ ಅಂತ ಹೇಳ್ತೀನಿ ಹೋದೆ. ನಾನು ಒಂದ ಮಾತು ಹಿಂಗೆ ಕುಂದ್ಕೋತ ಬಂದು ಹೇಳಿದರು, ನಿಮ್ಮ ಕಾಲು ಇರ್ಲಾರ್ದೆ ನನಗೆ ಇನ್ವೈಟಿಗೆ ನೀವು ಇಲ್ಲಿ ಬಂದಿರಂತ ನನಗೆ ಬೇಕಾದಾಗಲ್ರಿ ಸರ, ನಾನು ನಿಮ್ಮ ಕಾಲೇಜಿಗೆ ಫಂಕ್ಷನ್ ನಾನು ಬರತ್ತೀನಿ. ಸಂತೋಷ. ಇದು ಒಂದು ವಿಚಾರ. ಮತ್ತು ಮೊನ್ನೆ ನಾವು ಟೂರಿಗೆ ಹೋಗಿದ್ದೀವಿ ಸರ್. ಅರ್ಜೆಂಟಾಗಿ ಎಲ್ಲ ಹುಡುಗರು ಫಿಕ್ಸ್ ಆಗಿಬಿಟ್ರು. ಪರ್ಮಿಷನ್ ಇಲ್ಲ, ಏನು ಲೆಟರ್ ಬರೆದು ಮೇಡಮ್ ಅವ್ರಿಗೆ ಕಳಿಸಿದ್ನಿ. ಹುಡುಗ ಸಹಿ ಮಾಡಿಸ್ಕೊಂಡು ಬಂದ. ಮೇಡಮ್ ಅವ್ರಿಗೆ ಪರ್ಮಿಷನ್ ಸಿಗಲಿಲ್ಲ. ಕೊನೆ ದಿವಸ ಹೋಗಿ ನಾನು ಮೇಡಮ್ ಹಿಂಗ್ರಿ ಅಂತಂದ ತಕ್ಷಣ ಹೋಗ್ಬೇಕು ಸರ್ ಧಾರಾವಾಹಿಗೆ ಅಂತ ಹೇಳ್ತೀನಿ ಕಂಡೀಷನ್ಸ್ ಹಾಕಿ ಲೆಟರ್ ಕೊಟ್ಟರು. ನಮ್ಮ ಲೇಡೀಸ್ ಪರ್ಪಸ್ಲಿ ಲೇಡೀಸು ವಿದ್ಯಾರ್ಥಿಗಳು ಮೇಡಮ್ ಅವ್ರಿಗೆ ಕರೆಸ್ರಿ, ನಾವು ಅವ್ರಿಗೆ ನೋಡಬೇಕು, ಭೇಟಿ ಆಗಬೇಕು ಅಂದರೆ ಅಷ್ಟು ಖುಷಿ ಅವ್ರ ಹತ್ರ. ನಮಗೆ ಪರ್ಮಿಷನ್ ಕೊಟ್ಟರು, ಭಾಳ ಖುಷಿಯಿಂದ ನಾವು ಪ್ರವಾಸ ಮಾಡ್ಕೊಂಡು ಬಂದೆವು. ಈ ಥರನಾಗಿ ಎಲ್ಲ ಸಹಾಯ ಸಹಕಾರಗಳನ್ನು ನಮ್ಮ ಹೊಸ ಅಧ್ಯಕ್ಷರು ಸರ್, ಈಗ ಮೊದಲಿನ ಅಧ್ಯಕ್ಷರು ಹಿರೇಮಠ ಮೇಡಮ್ ಅವರು ಇದ್ದರು, ಅವರೆಲ್ಲ ಈಗ ಮೇಡಮ್ ಅವ್ರ ಕೈಯಾಗ ಕೊಟ್ಟು ಹೋಗಿದ್ದಾರೆ. ಅವರು ಕೂಡ ನಾವು ಹೆಂಗೆ ಬೆಳೆದೇವು ಅಂತಂದ್ರೆ 92ರೊಳಗೆ ನಮ್ಮದು ಅಪಾರ್ಟ್ಮೆಂಟ್ ಆಗಿ ನಾವು ಬಂದಾಗ ನಮಗೆ ಭಾಳ ಒಂದು 21 ವರ್ಷ ನಡೆಯಾಗ ಅವರು ಒಂದು ಪದ್ಧತಿ ಏನಂತಂದ್ರೆ ಅವ್ರ ಮನೆಯೊಳಗೆ ಹಿರೇಮಠ ಅವರು ಯಾರೇ ಹೋದ್ರೂ ಅವ್ರ ಮನೆಯಾಗ ಏನು ಮಾಡಿರ್ತಾರಲ್ಲ ಅದನ್ನು ಫಸ್ಟ್ ನಮಗೆ ನಾಷ್ಟಾ ಕೊಡ್ತಿದ್ರು. ನಾಷ್ಟಾ ಕೊಟ್ಟ ಮುಂದೆ ಏನೇ ಕೆಲಸ ಇದ್ದವರು ಅವ್ರಿಗೆ ಕೇಳೋರು ಮಾಡೋರು. ಹಾಗೆ ಒಂದು ಕುಟುಂಬ ಹೆಂಗಿತ್ತು ನಮ್ದು, ಆ ಥರನಾಗಿ ನಮಗೆ ಅವರು ಬೆಳೆಸ್ಕೊಂಡು ಬಂದರು. ಇನ್ನು ಮೇಡಮ್ ಅವ್ರು ಬಂದಂತ್ರ ಹೆಂಗಪ್ಪ ಅನ್ನೋದು ಒಂದು ಯೋಚನೆ ಇತ್ತು. ಅವರಿಗೆ ಮಿಕ್ಕಿದವರು ಮೇಡಮ್ ಅದಾರ ಅಂತ ಹೇಳ್ತೀನಿ. ನಾನು ಭಾಳ ಹೆಮ್ಮೆಯಿಂದ ಆ ವಿಚಾರವನ್ನು ಹೇಳ್ತೀನಿ. ಯಾಕಂತಂದರೆ ನಾನೇ ಕೆಲವೊಂದು ದಿವಸ ಫೋನ್ ಅಂತ ಇಲ್ಲ, ಅವರ ಫೋನ್ ಕೇಳ್ತಾರೆ ಸರ್ ಆರಾಮದಿರಲಿಲ್ಲ ಅಂತೇಳಿ ಕೇಳ್ತಾರೆ. ಅಂಥ ವ್ಯಕ್ತಿಗಳು ನಮಗೆ ನಾವು ಮಾಡಿದ್ದ ಒಂದು ಕೆಲಸಕ್ಕೆ ಇವತ್ತಿನ ಸ್ಫೂರ್ತಿದಾಯಕವಾಗಿ ನಮಗೆ ಅವರು ಸಿಕ್ಕಾರ. ಮುಂದಿನ ದಿನಮಾನಗಳಲ್ಲಿ ಈ ಕಲಾಶಾಲೆ ಇನ್ನಷ್ಟು ಬೆಳಿಬೇಕಂತಂದ್ರೆ ಇಂತಿಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲಗಳು ಆಗ್ತಿರ್ತಾವ. ಒಂದೇ ಉದ್ದೇಶ ನಮ್ಮದು, ನಾವು ಇರೋ ತನಕ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಕೊಡಿಸಬೇಕು ಅನ್ನೋದು ಒಂದೇ ವಿಚಾರ ನಮ್ದು. ಆ ದಿಶೆಯಲ್ಲಿ ಮುಂದೆ ಸಾಗೋಣ. ನೀವೆಲ್ಲ ಸಹಾಯ ಸಹಕಾರ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಮುಂದೆ ಸಾಗೋಣ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಬಸವರಾಜ್ ಇವತ್ತು ಬೆಳಗ್ಗೆಯಿಂದ ಏನು ಚಿತ್ರ ಬಿಡಿಸಿ
ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರ ನೀವು ಈ ಕಾಲೇಜಿನ ಒಂದು 4 ಜನ ವಿದ್ಯಾರ್ಥಿಗಳಾದರೂ ಸದುಪಯೋಗ ತಗೊಂಡು ನೀವು ಅದನ್ನು ಮಾಡಿ ತೋರಿಸಿದ್ರೆ ಸರ್ ಬಂದು ಮಾಡಿದ್ದಕ್ಕೂ ಸಾರ್ಥಕ ಮತ್ತು ಈ ಸಂಸ್ಥೆಗೂ ಸಾರ್ಥಕ ಆಗ್ತದೆ. ಈ ಸಂಸ್ಥೆಯಿಂದ ನೀವು ಕಲಿತು ಮುಂದೆ ನಿಮ್ಮ ಜೀವನ ಕಟ್ಕೊಂಡಾಗ ಈ ಸಂಸ್ಥೆಗೆ ಒಂದು ಹೆಸರು, ಇಂಥ ಸಂಸ್ಥೆಯಲ್ಲಿ ಓದಿದ್ವಿ, ಇಂಥ ಕಲ್ತಿದ್ದು ನಾವು, ಇಂತಿಂಥ ಸರ್ಗಳು ಬಂದು ನಮಗೆ ಹೇಳ್ತಿದ್ರು, ಅದರಿಂದ ನಾವು ಜೀವನ ಕಟ್ಕೊಂಡು ಅಂದಾಗ ಇಲ್ಲಿ ಗುರುಗಳು ಎಲ್ಲ ಮಾಡಿದ್ದು ಅವ್ರಿಗೆ ಸಾರ್ಥಕತೆ ಆಗ್ತೈತಿ. ಮತ್ತು ನಿಸರ್ಗನ ಪ್ರಕೃತಿ ಒಳಗೆ ಅದು ಒಂದು ವಿಸ್ಮಯ. ಅದನ್ನು ಎಷ್ಟು ಸೌಂದರ್ಯವನ್ನು ಒಂದು ಕಾಗದ ಬಿಳಿ ಇದು ಕಾಗದ ಮೇಲೆ ಬಣ್ಣ ಹಚ್ಚಿ ಆ ಸೌಂದರ್ಯ ನಿಮಗೆಲ್ಲ ನಾವು ನೋಡೋಕ್ಕೆ ಎಷ್ಟು ಅದು ಅದ್ಭುತ ಅನಿಸ್ತೈತಿ. ಅದನ್ನು ಮಾಡೋದು ನಿಮ್ಗೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಆ ಥರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ, ಈ ಇದಕ್ಕೆ ಚಿತ್ರಕಲೆಗೆ ಯಾವುದೇ ಭಾಷೆ ಅಂತ ಇರೋದಿಲ್ಲ. ಮನುಷ್ಯ ಇನ್ನೂ ಭಾಷೆ ಕಲಿಯೋಕ್ಕಿಂತ ಮುಂಚೆನೇ ಚಿತ್ರಕಲೆ ಹುಟ್ಟೈತೆ ಅನ್ನೋದು ನಾನು ಎಲ್ಲ ಕೇಳ್ತೀನಿ. ಅದೇ ಮನುಷ್ಯ ಅವಾಗಿನ ಜೀವನದಾಗ ಆದಿಮಾನವ ಕಾಡೊಳಗೆ ಏನು ಬೇಟೆ ಆಡಿ ಆ ಸೌಂದರ್ಯನ ಗುಹೆ ಕಲಾಶಾಲೆಯಲ್ಲಿ ಇವತ್ತು ಒಂದು ಪ್ರಾತ್ಯಕ್ಷಿತೆಯ ಕಾರ್ಯಕ್ರಮ ನಮ್ಮ ನಾಡಿನ ಹಿರಿಯ ಮತ್ತು ಖ್ಯಾತ ಕಲಾವಿದರು, ಆತ್ಮೀಯರು ಶ್ರೀ ಬಸವರಾಜ ಪಾಟೀಲ್ ಅವರ ಪ್ರಾತ್ಯಕ್ಷಿಕೆ ಬೆಳಿಗ್ಗೆಯಿಂದ ನೀವೆಲ್ಲ ನೋಡಿದ್ದೀರಿ. 2 ವರ್ಷ ಮಾಡಿದ್ದಾರೆ. ಇದು ವಿದ್ಯಾರ್ಥಿ ದಿಸೆಯಲ್ಲಿ ನಿಮಗೆ ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂತ ಗೊತ್ತಾಗಿಲ್ಲ. ನೀವು ದಿನ ಕಾಲೇಜಿಗೆ ಬರ್ತೀರಿ, ನಿಮ್ಮ ಉಪನ್ಯಾಸಕರಿಗೆ ಹೇಳಿದ್ದನ್ನು, ನಿಮ್ಮ ಸಿಲೆಬಸ್ನ ಇರೋದನ್ನು ನೋಡ್ತೀರಿ, ಅದನ್ನು ವರ್ಕ್ ಮಾಡ್ತೀರಿ. ಆದರೆ ಒಬ್ಬ ಹಿರಿಯ ಕಲಾವಿದರು ಅವರು ಏನು ವರ್ಕ್ ಮಾಡ್ತಾರೆ, ಹೆಂಗೆ ವರ್ಕ್ ಮಾಡ್ತಾರೆ, ಅವ್ರ ಸ್ಟೈಲ್ ಹೆಂಗೆ ಇರ್ತದೆ ಅನ್ನೋದನ್ನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡೋದು ಕಷ್ಟ ಆಗ್ತದೆ ಈಗೆಲ್ಲ. ಸೊ ಅಂಥ ಉದ್ದೇಶಗಳನ್ನು ಇವತ್ತು ಕಲಾಶಾಲೆಯವರು ನಿಮಗೆಲ್ಲ ನಿರ್ಮಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಸಂಪನ್ನ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಕಾರಣೀಕರ್ತರಾದವರು ಈ ಕಾಲೇಜಿನ ಪ್ರಾಚಾರ್ಯರು ಮತ್ತು ಹಿಂದಿನ ಪ್ರಾಚಾರ್ಯರು, ಉಪನ್ಯಾಸಕ ಮಿತ್ರರು. ಅವರಿಗೆ ಸ್ಫೂರ್ತಿ ಅಂತಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೊಸದನ್ನು ಕೊಡಬೇಕು ಅಂತಂದ್ರೆ ನೀವು ಕೇಳಬೇಕು, ಅವರು ಅದನ್ನು ಪೂರೈಸಬೇಕು. ಇಲ್ಲಿ 2 ಯಶಸ್ವಿಯಾಗಿದೆ. ಅದನ್ನು ನಿರ್ಮಿಸಿದ್ದು ಕೊಟ್ಟವರು ಅಂತಂದರೆ ಬಸವರಾಜ ಪಾಟೀಲ್ ಅವರು ನಾನು ಸುಮಾರು 25 ವರ್ಷದಿಂದ ಅವ್ರನ್ನ ಗಮನಿಸಿದ್ದೀನಿ, ಅವ್ರನ್ನ ನೋಡಿದ್ದೀನಿ. ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಗೆ ಎಕ್ಸಾಮ್ ಚೀಫ್ ಆಗಿದ್ದವರು ಅವರು. ಇಲ್ಲ ಸರ್, ಒಂದು ಡೆಮಾನ್ಸ್ಟ್ರೇಷನ್ ಆಯ್ತು ಮಾಡೋಣ ಅಂತ ಹೇಳಿದೆ. ನಾನು ಮಾಡೋಣ ಬಿಡ್ರಿ, ಯಾಕಂದರೆ ಒಂದು ಹುಡುಗಿಗೆ ಕೆಲವು ನನ್ನಿಂದ ಏನಾದರೂ ನನ್ನ ಕರೆ ಯಾಕಂದರೆ ಒಳ್ಳೇದಾಗ್ತದೆ ಅಂದರೆ ಅದನ್ನು ನಾನು ಯಾಕೆ ಮಾಡಬಾರ್ದು. ಇಲ್ಲ ನೀವು ಬರಬೇಕು, ಅದೇನು ಇಲ್ಲ, ನಾನು ಬರ್ತೀನಿ, ನೀವೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಕರೆದ್ರು ಕೂಡ ನಾನು ಈ ಉಪನ್ಯಾಸ ಹೋಗ್ತದೆ, ದೇವಳಾಗಲಿ, ಪೂಜೆಪುರಿ ಆಗಲಿ, ಬಾಗೇವಾಡಿ ಆಗಲಿ ಎಲ್ಲ ಕರೆದ್ರು ನಾನು ಹೋಗ್ತಾ ಇದ್ದೇನೆ. ಯಾಕಂದರೆ ಇದರಿಂದ ನಾವು ಕಲ್ತಂತ, ನಾವು ಕಷ್ಟಪಟ್ಟು ಕಲ್ತಂತ ಈ ಕಲೆ ಒಂದು 4 ಜನಕ್ಕೆ ಆದರೂ ಉಪಯೋಗ ಆಗಲಿ ಅದು. ಯಾಕಂದರೆ ಕಲಿಯುವ ಒಂದು ನಾನು ವಿದ್ಯಾರ್ಥಿ ಜೀವನದ ವಿಷಯಲ್ಲೂ ಕೂಡ ನಾನು ರಾಜಕೀಯ ಒಳ್ಳೇದು ಮಾಡ್ತಿದ್ದೆ. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ನನ್ನ ಜೊತೆಗೆ ಬಂದರೂ ಕರ್ಕೊಂಡು ಹೋಗ್ತಿದ್ದೆ. ಯಾರೂ ಕಲಿಸಲ್ಲ, ಯಾಕಂದ್ರೆ ನಮ್ಮ ಆರ್ಟ್ ಫೀಲ್ಡ್ನಲ್ಲಿ ಭಾಳ ಮರ್ಯಾದೆ, ಯಾರೂ ಬಿಟ್ಬಿಡಲ್ಲ, ನಮ್ಮ ಗ್ರೀಪ್ಗಳನ್ನು ಯಾರಿಗೂ ಬಿಟ್ಬಿಡಲ್ಲ. ಯಾವ ಬಂದು ನೋಡಿದಾಗ ನಾವೇ ಕೆಲವೊಂದು ದೊಡ್ಡ ಆರ್ಟಿಸ್ಟ್ಗಳು ಹಿಂದೆ ಹೋಗಿದ್ರೆ ಏನಿದ್ರು ಅಲ್ಲಿ ಹೋಗಿ ಇನ್ನೂ ವರ್ಕ್ ಮಾಡ್ತಿದ್ರು, ಏನು ಕಲಿತಮ್ಮ ಅಂತೇಳಿ ಕಲಿಸಲ್ಲ. ಆದರೆ ಎಲ್ಲ ವಿದ್ಯಾರ್ಥಿ ಕರ್ಕೊಂಡು ತಿರುಗಾಡಿದ್ರು. ಆಮೇಲೆ ಹಳ್ಳಿಯವರಿರ್ಬೋದು, KM ಕಲಾಶಾಲೆ ಪ್ರಾಚಾರ್ಯ ಬಂದಿರ್ಬೇಕು ಅವರಾದ್ರು, ಮತ್ತು ನಮ್ಮ ಸಂಜೀವ್ ಕುಲಕರ್ಣಿ ಅವರು, ಮಾನ್ಯವರು, ಇವರೆಲ್ಲರೂ ನಾನು ಬೆಳಗ್ಗೆ ಬರ್ತಿದ್ರು. ಅವರೆಲ್ಲ ಬೆಳಗ್ಗೆ ದಿನ ಸೈಕಲ್ ತೊಗೊಂಡು ನಾವು ರಾಜಕೀಯ ಮಾಡೋಕ್ಕೆ ಹೋಗ್ತೀವಿ. ಬೆಳಗ್ಗೆ ದಿನ ನಾವು ರಾಜಕೀಯ ಮಾಡೋದು.